ಕೋರ್ಟ್ನಲ್ಲಿ ಬುರುಡೆ ಗ್ಯಾಂಗ್ಗೆ ಛೀಮಾರಿ ಹಾಕಲಾಗಿದೆ. ರಿಟ್ ಅರ್ಜಿಯನ್ನೇ ಆ ಛೀಮಾರಿ ಹಾಕಿರುವಂತಹ ರಿಟ್ ಅರ್ಜಿ ಅದನ್ನ ಯಾವ ಅರ್ಜಿಯನ್ನು ಸಲ್ಲಿಸಿದ್ದಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿತ್ತು ಆ ಅರ್ಜಿಯನ್ನೇ ಮತ್ತೆ ಸ್ಕ್ರಿಪ್ಟ್ ಮಾಡ್ಕೊಂಡ ಈ ಸಮೀರ್ ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಅನ್ನೋ ಹೆಸರಲ್ಲಿ ಏನು ವಿಡಿಯೋ ಮಾಡ್ದ. ಆ ಅರ್ಜಿ ಯಾವ ಅರ್ಜಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಛೀಮಾರಿ ಬಿದ್ದಿತ್ತೋ ಸುಪ್ರೀಂ ಕೋರ್ಟ್ ತೀರಾ ಕೆಟ್ಟದಾಗಿ ಬೈದಿರ್ತಕ್ಕಂಥದ್ದು, ಛೀಮಾರಿ ಹಾಕಿರ್ತಕ್ಕಂಥದ್ದು, ಇದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್, ಇದು ದುಡ್ಡು ಮಾಡಕ್ ಮಾಡಿರೋದಷ್ಟೇ ಇದು ಅಂತ ಬೈದಿರೋ ಆ ಥರದ ಒಂದು ರಿಟ್ ಏನಿದೆ, ಆ ಅರ್ಜಿ ಏನಿದೆ, ಆ ಅರ್ಜಿಯಲ್ಲಿ ಇವ್ರೇನ್ ಕತೆ ಹೇಳಿದ್ರು ಅದನ್ನೇ ಸೀರಿಯಲ್ ತರ ಮಾಡಿರೋದು. ಅಂಥ ರಿಟ್ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದ್ರು ಕೂಡ ಈ ಧೂತ ಅದಕ್ಕೂ ಸೊಪ್ಪು ಹಾಕದೆ ಅದೇ ರಿಟ್ ಅರ್ಜಿಯನ್ನ ತಗೊಂಡು ಅದೇ ಸತ್ಯ ಅನ್ನುವಂತೆ ಒಂದು ಸೀರಿಯಲ್ ವಿಡಿಯೋ ಮಾಡಿ ಸ್ಕ್ರಿಪ್ಟ್ ಮಾಡಿ ವಿಡಿಯೋ ಮಾಡಿ ಬಿಟ್ಟಿದ್ದಂಥದ್ದು. ಸೊ ಈಗ ಎಸ್ಐಟಿ ಹಾಗಾದ್ರೆ ಇದನ್ನ ಈಗಲಾದರೂ ಕನಿಷ್ಠ ಪಕ್ಷ ತನಿಖೆ ಮಾಡತ್ತಾ ನೋಡಿ. ರಿಟ್ ಅರ್ಜಿಯನ್ನೇ ಸ್ಕ್ರಿಪ್ಟ್ ಮಾಡಿಕೊಂಡ ಸಮೀರ್, ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಹೆಸರಲ್ಲಿ ವಿಡಿಯೋ. ಧರ್ಮಸ್ಥಳ ಅರಣ್ಯದಲ್ಲಿ ಅಸ್ಥಿ ಪಂಜರಗಳಿವೆ, ಭೂಮಿಯಗಿದು ನೋಡಿ ಅಂತ ಪುಂಗಿದ್ದ ಬುರುಡೆ ಗ್ಯಾಂಗ್ ಮಸಲತ್ತು ಬಟಾಬಯಲಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಛೀಮಾರಿ ಹಾಕಿಸಿಕೊಂಡು ತಮಗೆ ಆದ ಹಿನ್ನಡೆ ಮುಚ್ಚಿಟ್ಟು ದಕ್ಷಿಣ ಕನ್ನಡ ಎಸ್ಪಿಗೆ ದೂರು ನೀಡಿದ್ದ ಕತೆಗಾರರ ಷಡ್ಯಂತ್ರ ಬೆಳಕಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ಗೆ ಬುರುಡೆ ಗ್ಯಾಂಗ್ ಸಲ್ಲಿಸಿದ ರಿಟ್ ಅರ್ಜಿಯನ್ನೇ ದೂತ ಸಮೀರ್ ಸ್ಕ್ರಿಪ್ಟ್ ಮಾಡಿಕೊಂಡ. ಅರ್ಜಿಯಲ್ಲಿ ಉಲ್ಲೇಖಿಸಿದ್ದ ಮಾಹಿತಿ ಆಧರಿಸಿ ವಿಡಿಯೋ ಮಾಡಿದ್ದ ಅನ್ನೋ ಗುಮಾನಿ ಹುಟ್ಟಿದೆ. ಧರ್ಮಸ್ಥಳ ಸೀರಿಯಲ್ ಕಿಲ್ಲರ್ಸ್ ಹೆಸರಲ್ಲಿ ಸಮೀರ್ ವಿಡಿಯೋ ಮಾಡಿದ್ದ. ಸುಪ್ರೀಂ ಕೋರ್ಟ್ ಅರ್ಜಿ ವಜಾಗೊಳಿಸಿದ್ರು ಈ ದೂತ ಕ್ಯಾರೆ ಎಂದಿರಲಿಲ್ಲವಂತೆ. ಅರ್ಜಿಯಲ್ಲಿದ್ದ ಕಾರ್ ನಂಬರ್ ಸಮೀರ್ ವಿಡಿಯೋದಲ್ಲೂ ಪ್ರಸ್ತಾಪ ಆಗಿದೆ. ಅರ್ಜಿಯಲ್ಲಿದ್ದ ಮೈಸೂರು ಹುಡುಗಿಯ ಕಥೆಯೂ ವಿಡಿಯೋದಲ್ಲಿದೆ. ಅರ್ಜಿಯಲ್ಲಿದ್ದ ಹೆಸರುಗಳನ್ನೇ ಯೂಟ್ಯೂಬರ್ ಸಮೀರ್ ವಿಡಿಯೋದಲ್ಲೂ ಪ್ರಸ್ತಾಪಿಸಿದ್ದನಂತೆ. ಸುಪ್ರೀಂ ಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಚಿನ್ನಯ್ಯ ಅರ್ಜಿ ಸಲ್ಲಿಸಿದ್ದ. ಮುಚ್ಚಿದ ಲಕೋಟೆಯಲ್ಲಿದ್ದ ಅರ್ಜಿ ಮಾಹಿತಿ ಸಮೀರ್ಗೆ ಸಿಕ್ಕಿದ್ದೇಗೆ ಅನ್ನೋದೇ ಸದ್ಯದ ಕುತೂಹಲ ಮೂಡಿಸಿದೆ. ಆರಂಭದಲ್ಲಿ ಚಿನ್ನಯ್ಯಗೂ ನನಗೂ ಸಂಬಂಧವಿಲ್ಲ ಎಂದಿದ್ದ ಸಮೀರ್ ಬುರುಡೆ ಷಡ್ಯಂತ್ರ ಬಯಲಾಗುತ್ತಿದ್ದಂತೆ ಬಣ್ಣ ಬದಲಿಸಿದ್ದ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ತಪ್ಪಿಗೆ ಬುರುಡೆ ಗ್ಯಾಂಗ್ ತಗ್ಲಾಕಿಕೊಂಡಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮುಚ್ಚಿಟ್ಟು ಸರ್ಕಾರವನ್ನೇ ಮಂಗ್ಯ ಮಾಡಿದ ಕತೆಗಾರರ ಬಣ್ಣ ಕೊನೆಗೂ ಬಯಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಲೈವ್ ಕನೆಕ್ಟ್ ಆಗಿದ್ದಾರೆ. ಎಸ್ ದಿನೇಶ್, ಸಮೀರ್ ಈ ರಿಟ್ ಅರ್ಜಿ ಏನು ಸುಪ್ರೀಂ ಕೋರ್ಟ್ನಲ್ಲಿ ತಿರಸ್ಕೃತವಾಗಿತ್ತು, ಅಷ್ಟೇ ಅಲ್ಲ ಇದು ದುಡ್ಡು ಮಾಡೋಕೆ ಅಂತ ಮಾಡಿರೋ ಪೊಲಿಟಿಕಲ್ ಇಂಟ್ರೆಸ್ಟ್ ಇರೋ ಅರ್ಜಿ ಅಂತ ಏನು ಸುಪ್ರೀಂ ಕೋರ್ಟ್ ಹೇಳಿದೆ. ಆ ಅರ್ಜಿಯನ್ನೇ ಇಟ್ಕೊಂಡು ಅದೇ ಸತ್ಯ ಅನ್ನೋ ತರ ವಿಡಿಯೋ ಮಾಡಿರ್ತಕ್ಕಂಥದ್ದು, ಮತ್ತೆ ಅದನ್ನೇ ಇಲ್ಲಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಅದೇ ಬುರುಡೆ ಹಿಡ್ಕೊಂಡು ಎಸ್ಪಿ ಆಫೀಸಿಗೆ ಬಂದಿದ್ದು, ಏನೆಲ್ಲ ಅಪ್ಡೇಟ್ ಇದೆ? ಈಗಲಾದ್ರೂ ಎಸ್ಐಟಿ ಇದನ್ನು ತನಿಖೆ ಮಾಡುತ್ತಾ ಈ ಆಯಾಮದಲ್ಲಿ? ಶ್ರೀಲಕ್ಷ್ಮಿ, ಆರಂಭದಲ್ಲಿ ಸುಪ್ರೀಂ ಕೋರ್ಟಿಗೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಸುಪ್ರೀಂ ಕೋರ್ಟ್ ಇದರಲ್ಲಿ ಸಾರ್ವಜನಿಕವಾದಂತಹ ಯಾವುದೇ ರೀತಿಯಾದಂತಹ ಹಿತಾಸಕ್ತಿ ಕಾಣಿಸ್ತಾ ಇಲ್ಲ. ಇದರಲ್ಲಿ ಏನಿದ್ರು ವೈಯಕ್ತಿಕವಾದಂತಹ ಹಿತಾಸಕ್ತಿ ಕಾಣಿಸ್ತಾ ಇದೆ, ಜೊತೆಗೆ ದುಡ್ಡು ಪ್ರಚಾರದ ಇದು ಕೂಡ ಅದರಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿ ಅದನ್ನ ವಜಾ ಮಾಡಿರುವಂತದ್ದು. ಅಂದ್ರೆ ಸುಪ್ರೀಂ ಕೋರ್ಟ್ ಇವರಿಗೆ ಛೀಮಾರಿ ಹಾಕಿ ಅದನ್ನ ವಜಾ ಮಾಡಿತ್ತು. ಆದ್ರೆ ಸಮೀರ್ ಏನ್ ಮಾಡ್ತಾನೆ, ಆ ಒಂದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತ ಅರ್ಜಿ ಏನಿದೆ ಅದನ್ನೇ ಸ್ಕ್ರಿಪ್ಟ್ ಮಾಡಿಕೊಂಡು ಆತ ವಿಡಿಯೋ ಮಾಡಿದ್ದ. ಅಂದ್ರೆ ಅದರಲ್ಲಿ ಇರುವ ರೀತಿಯಲ್ಲೇ ಒಂದಷ್ಟು ಏನೋ ಅದೇ ಸ್ಕ್ರಿಪ್ಟ್ ಗಳನ್ನ ಬಳಸಿಕೊಂಡು ಆತ ವಿಡಿಯೋ ಮಾಡಿದ. ಅದಕ್ಕೆ ಒಂದಷ್ಟು ಮಸಾಲೆಗಳನ್ನ ಸೇರಿಸಿಕೊಂಡು ಆತ ಮತ್ತಷ್ಟು ಅದನ್ನ ವಿಡಿಯೋವನ್ನು ವೈಭವೀಕರಿಸಿದ್ದ. ಒಂದಷ್ಟು ಸುಳ್ಳು ಕಥೆಗಳನ್ನು ಕೂಡ ಅದರಲ್ಲಿ ಕಟ್ಟಿದ್ದ. ಆ ಬಳಿಕ ಆ ಒಂದು ರಿಟ್ ಏನೋ ಅರ್ಜಿ ಏನಿದೆ ಅದರಲ್ಲಿ ಇದ್ದಂತ ಒಂದಷ್ಟು ಹೆಸರುಗಳೇನಿದೆ ಅದನ್ನು ಕೂಡ ತನ್ನ ವಿಡಿಯೋದಲ್ಲಿ ಉಲ್ಲೇಖ ಮಾಡಿ ಅದನ್ನ ವೈಭವೀಕರಿಸಿದ್ದ. ಸುಳ್ಳುಗಳ
ಕಥೆಯನ್ನೇ ಕಟ್ಟಿದ್ದ. ಅದಕ್ಕೆ ಅಂದ್ರೆ ಆ ಒಂದು ಆತನ ಸುಳ್ಳುಗಳ ಕತೆಗೆ ಮೂಲ ಯಾವುದು ಅಂತ ಈಗ ನೋಡ್ತಾ ಹೋದ್ರೆ ಆ ಒಂದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆ ಅದನ್ನೇ ಯಥಾವತ್ತಾಗಿ ಅದಕ್ಕೆ ಒಂದಷ್ಟು ಕತೆಗಳನ್ನ ಸೇರಿಸಿ ಆ ಒಂದು ವಿಡಿಯೋಗಳನ್ನು ಕೂಡ ಮಾಡಿದ್ದ. ಆ ಬಳಿಕ ವಿಡಿಯೋದ ಕುರಿತು ಕೂಡ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಧರ್ಮಸ್ಥಳದ ಭಕ್ತರಿಂದಲೂ ಕೂಡ ಒಂದಷ್ಟು ಆಕ್ರೋಶ ವ್ಯಕ್ತ ಆಗಿತ್ತು. ಆ ಬಳಿಕ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ಕೂಡ ದಾಖಲಾಗಿತ್ತು. ಆ ಬಳಿಕ ಆತನಿಗೆ ನೋಟಿಸ್ ನೀಡಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ನೀಡಲಾಗಿತ್ತು. ಆತ ಕೆಲವು ದಿನಗಳವರೆಗೂ ಕೂಡ ವಿಚಾರಣೆಗೆ ಹಾಜರಾಗಿದ್ದ. ಅದರ ಜೊತೆಗೆ ಆ ವಿಚಾರಣೆ ವೇಳೆ ಆ ಒಂದು ಎಐ ವಿಡಿಯೋಗೆ ಸಂಬಂಧಿಸಿದಂತ ಒಂದಷ್ಟು ವಸ್ತುಗಳೇನಿದೆ ಅಂದ್ರೆ ಲ್ಯಾಪ್ಟಾಪ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಇತರ ವಸ್ತುಗಳೇನಿದೆ ಅದನ್ನು ಕೂಡ ಬೆಳ್ತಂಗಡಿ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ರು. ಸದ್ಯ ಸಮೀರ್ನ ಈ ಒಂದು ಎಐ ವಿಡಿಯೋದ ಮೂಲ ಯಾವುದು ಅನ್ನುವಂಥದ್ದು ಈಗ ಗೊತ್ತಾಗಿದೆ. ಸಮೀರ್ನ ಎಐ ವಿಡಿಯೋಗೆ ಈ ಒಂದು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದಂತ ಅರ್ಜಿ ಏನಿದೆ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಏನಿದೆ ಅದೇ ಮೂಲ ಅನ್ನುವಂಥದ್ದು ಗೊತ್ತಾಗಿದೆ. ಮುಂದಿನ ಹಂತಗಳಲ್ಲಾದ್ರೂ ಎಸ್ಐಟಿ ಇದನ್ನ ಪರಿಗಣಿಸಿ ಆತನನ್ನ ಕರೆದು ವಿಚಾರಣೆ ನಡೆಸುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕಾಗಿದೆ. ಶ್ರೀಲಕ್ಷ್ಮಿ, ದಯವಿಟ್ಟಾಗಿ ಸಂಪರ್ಕದಲ್ಲಿದೆ ದಿನೇಶ್. ಬುರುಡೆ ಕ್ಯಾಪ್ಟನ್ ತಿಮರೋಡಿಗೆ ಟೆನ್ಷನ್ ಹೆಚ್ಚಾಯ್ತು ಅಂತ ಹೇಳಲಾಗ್ತಾ ಇದೆ. ಶಸ್ತ್ರಾಸ್ತ್ರ ಕೇಸ್ನಲ್ಲಿ ಬಂಧನ ಆಗ್ತಾರಾ ತಿಮರೋಡಿ? 2 ನೋಟಿಸ್ಗೂ ಕೂಡ ಉತ್ತರ ಕೊಟ್ಟಿಲ್ಲ ಮಹೇಶ್ ಶೆಟ್ಟಿ ತಿಮರೋಡಿ. ಇವತ್ತು 3ನೇ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಜ್ಜಾಗ್ತಿದ್ದಾರಾ? 21, 25ಕ್ಕೆ ಸೆಪ್ಟೆಂಬರ್ 21 ಹಾಗೂ 25ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನ ಆಲ್ರೆಡಿ 2 ಬಾರಿ ಕೊಟ್ಟಾಗಿದೆ. 2 ಬಾರಿಯೂ ಕೂಡ ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಂಡಿದ್ದಾರೆ ತಿಮರೋಡಿ. ಇಂದು 3ನೇ ನೋಟಿಸ್ ನೀಡೋದಕ್ಕೆ ಬೆಳ್ತಂಗಡಿ ಪೊಲೀಸರು ಸಿದ್ದತೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿರೀಕ್ಷಣಾ ಜಾಮೀನಿಗೆ ಮತ್ತೊಂದು ಕಡೆ ನಿರೀಕ್ಷಣಾ ಜಾಮೀನಿಗೆ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ಮನೆಯಲ್ಲಿ ಇಲ್ಲ, ಅವ್ರನ್ನ ಗಡೀಪಾರು ಮಾಡಲಾಗಿದೆ. ಆದ್ರಿಂದ ಆಬ್ವಿಯಸ್ಲಿ ಅವರು ಬೇರೆ ಕಡೆ ಇರಬೇಕಾಗತ್ತೆ. ಓಕೆ, ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ಇದ್ದಾರೆ. ದಿನೇಶ್, ಇವತ್ತು 3ನೇ ನೋಟಿಸ್ ಕೊಡ್ತಾರಾ? ಹಿಂಗೆ ಎಷ್ಟು ನೋಟಿಸ್ಗಳನ್ನ ಕೊಡ್ತಾ ಹೋಗ್ತಾರಂತೆ? ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನ ಅಲ್ಲಿನ ಜಿಲ್ಲಾಡಳಿತ ಗಡೀಪಾರು ಮಾಡಿ ಆದೇಶ ಹೊರಡಿಸಿದೆ. ಆದ್ರೆ ತನಿಖೆಗೆ ಬರಬಹುದು, ವಿಚಾರಣೆಗೆ ಬರಬಹುದು ಅಂತ ಪರ್ಮಿಷನ್ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಬಂದು ಅವ್ರಿಗೆ ತನಿಖೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಏನು ಸಂಕಷ್ಟ, ಒಂದ್ ವೇಳೆ ತಪ್ಪು ಮಾಡಿಲ್ಲ ಅಂತಾದ್ರೆ ಇನ್ನು ಎಷ್ಟು ನೋಟಿಸ್ ಅನ್ನ ಅಂಟಿಸ್ತಾ ಹೋಗ್ತಾರಂತೆ ಪೊಲೀಸರು? ಹೌದು ಶ್ರೀಲಕ್ಷ್ಮಿ, ಅಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಒಂದರ ಮೇಲೊಂದರಂತೆ ಆಘಾತಗಳು ಆಗ್ತಾನೆ ಇದೆ. ಏನು ಚಿನ್ನಯ್ಯನ ಕೇಸ್ನಲ್ಲಿ ಈಗ ಅವರ ಹೆಸರು ಬಾಯ್ಬಿಟ್ರೆ ಅದು ಒಂದು ರೀತಿಯಲ್ಲಿ ಅವರಿಗೆ ಸಂಕಷ್ಟ. ಅದರ ಜೊತೆಗೆ ಗಡೀಪಾರಿನ ಆದೇಶ ಕೂಡ ಅವರ ಮೇಲೆ ಇರುವಂತದ್ದು. ಅದರ ಜೊತೆಗೆ ಈ ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಆರೋಪದ ಅಡಿಯಲ್ಲಿ ಅವರಿಗೆ ಈಗಾಗಲೇ 2 ನೋಟಿಸ್ ಅನ್ನ ನೀಡಲಾಗಿದೆ. ಸದ್ಯ 3ನೇ ನೋಟಿಸ್ ಅನ್ನ ನೀಡುವುದಕ್ಕೆ ಬೆಳ್ತಂಗಡಿ ಪೊಲೀಸರು ಸಿದ್ದತೆಯನ್ನು ಕೂಡ ಮಾಡಿದ್ದಾರೆ. ಮೊದಲನೇ ನೋಟಿಸು 21 ತಾರೀಕಿಗೆ ಹಾಜರಾಗಬೇಕು ಅನ್ನುವಂಥದ್ದ ಮೊದಲ ನೋಟಿಸ್ ಅನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಹೋಗಿ ಅಲ್ಲಿ ಅವರ ಮನೆಯ ಗೋಡೆಗೆ ಅಂಟಿಸಿ ಬಂದಿದ್ರು. ಅದಕ್ಕೂ ಕೂಡ ಅವರು ಉತ್ತರ ನೀಡಲಿಲ್ಲ. ಆ ಬಳಿಕ 25ನೇ ತಾರೀಕು ಅಂದ್ರೆ ಸೆಪ್ಟೆಂಬರ್ 25ನೇ ತಾರೀಕಿಗೆ ವಿಚಾರಣೆಗೆ ಬೆಳ್ತಂಗಡಿ ಠಾಣೆಗೆ ಹಾಜರು ಆಗಬೇಕಂತ ಬೆಳ್ತಂಗಡಿ ಪೊಲೀಸರು ಅವರ ಮನೆಗೆ ತೆರಳಿದ್ರು. ಆದ್ರೆ ಅವರ ಮನೆಯಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಇರಲಿಲ್ಲ. ಹೀಗಾಗಿ ಅವರ ಮನೆಯ ಗೋಡೆಗೆ ಆ ಒಂದು ನೋಟಿಸ್ ಅನ್ನ ಅಂಟಿಸಿ ಬಂದಿದ್ರು. 25ನೇ ತಾರೀಕಿಗೂ ಕೂಡ ಅಂದ್ರೆ ನಿನ್ನೆ ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಹಾಜರು ಆಗಲಿಲ್ಲ. 2 ಬಾರಿ ನೋಟಿಸ್ ನೀಡಿದ್ರು ಕೂಡ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ವಿಚಾರಣೆಗೆ ಹಾಜರಾಗಲಿಲ್ಲ. ಹೀಗಾಗಿ ಬೆಳ್ತಂಗಡಿ ಪೊಲೀಸರು ಸದ್ಯ 3ನೇ ಬಾರಿ ನೋಟಿಸ್ ಅನ್ನ ನೀಡುವುದಕ್ಕೆ ಈಗಾಗಲೇ ಸಿದ್ದತೆಗಳನ್ನ ಮಾಡಿದ್ದಾರೆ. ಇವತ್ತು 3ನೇ ಬಾರಿಗೆ ಆ ನೋಟಿಸ್ ಅನ್ನು ಹಿಡಿದುಕೊಂಡು ಅವರ ಮನೆಗೆ ತೆರಳುತ್ತಾರೆ. ಆದ್ರೆ ಅವರು ಮನೆಯಲ್ಲಿ ಸದ್ಯ ಇಲ್ಲ, ಅವರು ಎಲ್ಲೋ ಒಂದ್ ಕಡೆ ಅಜ್ಞಾತ ಸ್ಥಳದಲ್ಲಿ ಇರುವಂತಹ ಸಾಧ್ಯತೆ ಕೂಡ ಇದೆ. ಅಂದ್ರೆ ಯಾವುದೇ ರೀತಿಯಾಗಿ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಇವತ್ತು ಮತ್ತೆ ಬೆಳ್ತಂಗಡಿ ಪೊಲೀಸರು ತಿಮರೋಡಿ ನಿವಾಸಕ್ಕೆ ತೆರಳಿ ಅವರ ಮನೆಯ ಗೋಡೆಗೆ ಆ ಒಂದು ನೋಟಿಸ್ ಅನ್ನು ಅಂಟಿಸಿ ಬರುವಂತಹ ಸಾಧ್ಯತೆ ಕೂಡ ಇದೆ. ಇದಕ್ಕೆ ಬೇಕಾದಂತಹ ಸಿದ್ದತೆಗಳನ್ನು ಕೂಡ ಏನೋ ಬೆಳ್ತಂಗಡಿ ಪೊಲೀಸರು ಮಾಡ್ತಾ ಇರುವಂತದ್ದು. ಇದರ ನಡುವೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಈ ಒಂದು ಅಕ್ರಮ ಶಸ್ತ್ರಾಸ್ತ್ರಗಳನ್ನ ಕೂಡಿಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿರೀಕ್ಷಣಾ ಜಾಮೀನಿಗೂ ಕೂಡ ಸಿದ್ದತೆಗಳನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ವಕೀಲರ ಮೂಲಕವಾಗಿ ಮಂಗಳೂರಿನ ಜಿಲ್ಲಾ ನ್ಯಾಯಾಲಯಕ್ಕೂ ಕೂಡ ಅರ್ಜಿಯನ್ನ ಕೂಡ
ಸಲ್ಲಿಸಿದ್ದಾರೆ. ಒಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಈಗಾಗಲೇ 3ನೇ ನೋಟಿಸ್ ಅನ್ನ ನೀಡುವುದಕ್ಕೆ ಬೆಳ್ತಂಗಡಿ ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ಈ ನಡುವೆ ಅವರಿಗೆ ಗಡೀಪಾರಿನ ಆದೇಶ ಕೂಡ ಇದೆ, ಅದನ್ನು ಕೂಡ ಅವರು ಸ್ವೀಕರಿಸಲಿಲ್ಲ. ಒಟ್ಟಿನಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಮೇಲಿಂದ ಮೇಲೆ ಆಘಾತಗಳು ಬರ್ತಾನೆ ಇದೆ. ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮಾತ್ರ ತಿಮರೋಡಿ ನಿವಾಸದಲ್ಲೂ ಕೂಡ ಇಲ್ಲ, ಜಿಲ್ಲೆಯಲ್ಲೂ ಕೂಡ ಇಲ್ಲ, ಎಲ್ಲ ಒಂದ್ ಕಡೆ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಆ ಒಂದು ಏನು ಗಡೀಪಾರಿನ ಆದೇಶ ಪ್ರತಿಯನ್ನು ಹಿಡಿದುಕೊಂಡು ಬೆಳ್ತಂಗಡಿ ಪೊಲೀಸರು ಈಗಾಗಲೇ ಬೆಂಗಳೂರು ಮತ್ತು ಚಿಕ್ಕಮಗಳೂರು ಕಡೆಗೆ ತೆರಳಿದ್ದಾರೆ ಅನ್ನುವಂತ ಮಾಹಿತಿ. ಯಾಕಂದ್ರೆ ಆ ಎರಡು ಕಡೆಗಳಲ್ಲಿ ಅವರು ಅವಿತುಕೊಂಡಿರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿಗೆ ಬೆಳ್ತಂಗಡಿ ಪೊಲೀಸರು ಚಿಕ್ಕಮಗಳೂರು ಮತ್ತು ಬೆಂಗಳೂರಿಗೆ ತೆರಳಿ ಅವರನ್ನ ಹುಡುಕಾಟ ಕೂಡ ನಡೆಸ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ದಿನೇಶ್, ಡೀಟೇಲ್ಸ್